ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸತಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಜೂನ್ 2ನೇ ತಾರೀಕು ಗುರು ಬದಲಾವಣೆಯ ಪ್ರಯುಕ್ತ ವಿಶೇಷವಾಗಿರುವಂಥ ಕಾರ್ಯಕ್ರಮಗಳು ಜರುಗ್ತಾ ಇದೆ. ಪ್ರತಿಯೊಬ್ಬರು ಕೂಡ ಇದರಲ್ಲಿ ಪಾಲ್ಗೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಏನೆಲ್ಲ ವಿಶೇಷ ಇದೆ ಆ ದಿನ ಸ್ಕ್ರೀನ್ ಮೇಲೆ ಕೂಡ ನಿಮಗೆ ಸ್ಕ್ರೋಲ್ ಆಗ್ತಾ ಇದೆ. ಇನ್ನಷ್ಟು ಹೆಚ್ಚಿನ ಮಾಹಿತಿ ಬೇಕು ಅಂತಂದರೆ ಸಂಖ್ಯೆಗೆ ನೀವು ಕಾಲ್ ಮಾಡ್ಬೋದು, ಮಾಹಿತಿಯನ್ನು ಪಡೆದುಕೊಳ್ಬಹುದು. ಇನ್ನು ಪ್ರತಿ ಸಂಚಿಕೆಯಲ್ಲಿ ಕೂಡ ನಮಗೆ ಸಾಕಷ್ಟು ಉಪಯುಕ್ತವಾಗಿರುವಂಥ ವಿಚಾರಗಳು, ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಯಾವುದೇ ರೀತಿಯಾಗಿರುವಂಥ ಸಮಸ್ಯೆಗಳಿದ್ದಲ್ಲಿ ಸರಳವಾಗಿರುವಂಥ ರೆಮಿಡೀಸ್ನ ತಿಳಿಸ್ಕೊಡುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿ ಅವರಿದ್ದಾರೆ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಇನ್ನು ವೃಶ್ಚಿಕ ರಾಶಿಯವ್ರ ಕುರಿತಾಗಿ ಮಾತನಾಡೋದಾದ್ರೆ, ಈ ಗುರು ಬದಲಾಗ್ತಾ ಇರೋದ್ರಿಂದ ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿಯಾಗಿರುವಂಥ ಫಲಗಳು ಈ ಒಂದು ವರ್ಷ ಕಾಲ ಇರುತ್ತೆ ಗುರುಗಳೇ, ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈಗ ಗುರುಬಲ ಇಲ್ಲ ಇವರಿಗೆ. ಗುರುಬಲ ಈ ರಾಶಿಯವರಿಗೆ ಇಲ್ಲ. ಜೂನ್ 2ರಿಂದ ಗುರುಬಲ ಆರಂಭ. ಬಹುಶಃ ನಿಮ್ಮ ಕನಸುಗಳು ನನಸಾಗುವ ದಿನ. ಬಹುಶಃ ನೀವೇನಾದರೂ ದೂರದೃಷ್ಟಿ ಇಟ್ಟುಕೊಂಡು ಈ ಹಿಂದೆ ಏನಾದರೂ ಬಹುಶಃ ನಿಮ್ಮ ಕಾರ್ಯವೈಖರಿಯನ್ನು ಎಲ್ಲಾದರೂ ಕೂಡ ಬಿತ್ತನೆ ಮಾಡಿದ್ದರೆ, ಅಂದರೆ ಅದಕ್ಕೆ ಸಂಬಂಧಪಟ್ಟಾಗ ಏರ್ಪಾಟು ಮಾಡಿಕೊಂಡಿದ್ದರೆ, ಅದಕ್ಕೆ ಸಂಬಂಧಪಟ್ಟಾಗೆ ನೀವು ವ್ಯವಸ್ಥೆಯನ್ನು ಅಷ್ಟೇ ನಿಮ್ಮ ಯೋಗ್ಯತೆಗೆ ತಕ್ಕನಾಗೆ, ಸ್ಥಿತಿಗತಿಗೆ ತಕ್ಕನಾಗೆ ಮಾಡಿಕೊಂಡಿದ್ದರೆ ಈ ವರ್ಷ ಶೀಘ್ರ ಫಲ. ಯಾಕೆ ಹೇಳ್ತೀನಿ ಅಂತಂದರೆ, ಈಗ ನೀವು ಒಂದಷ್ಟು ಗಿಡ ಮರ ಆಗಿದ್ದು ಈ ಇಯರ್ ಹೆಂಡಲ್ಲಿ ನಿಮಗೆ ಸ್ವಲ್ಪ ಹಣ್ಣು ಹಂಪಲು ಕೊಡ್ಬೋದು. ಈಗ ನೀವು ತಕ್ಷಣ ಮಾಡಲಿಕ್ಕೆ ಹೋದರೆ ಸ್ವಲ್ಪ ಅವರಿಗೆ ನಿಧಾನ ಆಗಬಹುದು, ಮಂದಗತಿ ಆಗಬಹುದು. ನಾನು ಹೇಳಿದರ ಮರ್ಮ ಏನಂತಂದರೆ, ಗುರುಬಲ 9ನೇ ಮನೆಗೆ, ಈ ಜುಪಿಟರ್ ಅನ್ನುವವ ಲಾರ್ಡ್ 9ನೇ ಮನೆಗೆ ಸ್ಥಾನಕ್ಕೆ ಬಂದಾಗ ಅತ್ಯಂತ ಅದ್ಭುತವಾಗಿರುವ ಒಂದು ಅವಕಾಶವನ್ನು ಕೊಡುತ್ತಾನೆ ಗುರು. ಏನು ನಿಮಗೆ ಎಷ್ಟು ವರ್ಷಗಳಾಗಿದೆಯೋ, 40 ವರ್ಷ ಆಗಿದೆಯೋ, 50 ವರ್ಷ ಆಗಿದೆಯೋ, ನಾನು 50 ವರ್ಷಗಳಿಂದ ಏನೂ ಸಾಧನೆ ಮಾಡಿಲ್ಲ ಗುರುಗಳೇ ಅಂದರೆ 51ನೇ ವರ್ಷ ನೆನಪಿಟ್ಟುಕೊಳ್ಳಿ ಉಚ್ಚ ಸ್ಥಾನದಲ್ಲಿ. ಇನ್ನು 50 ವರ್ಷಕ್ಕೆ ಆಗೋಷ್ಟು ನಿಮಗೆ ದಯಪಾಲಿಸ್ತಾನೆ. ಬಹುಶಃ ನಿಮ್ಮ ಮನಸ್ಸು ಆಗಿರಬೇಕು. ಪ್ರೀತಿ ಬಂಧುಗಳೇ, 12 ರಾಶಿಗಳು ಮಾತ್ರ ಮರೆಯದೆ ನೆನಪಿಟ್ಕೊಳ್ಳಿ. ಬಹುಶಃ ನಾನು ಯಾವುದಾದ್ರೂ ಎಲ್ಲಾದರೂ ಹೇಳೋದು ಮರೆತಿದ್ದರೆ ಇಲ್ಲಿ ಹೇಳಿಬಿಡ್ತೀನಿ ನಿಮಗೆ. ಅವತ್ತಿನ ದಿವಸ ಮಾತ್ರ ಒಂದು ಹಳದಿ ವಸ್ತ್ರ ನಿಮ್ಮ ಶಕ್ತಿಯಾನುಸಾರ 1 ಕಿಲೋ 2 ಕಿಲೋ ಕನಿಷ್ಠ ಪಕ್ಷ 3 ಕಿಲೋ ಕೊಡಬೇಕು ಅಂತ ಹೇಳ್ತಾನೆ. ಆಗಲಿಲ್ಲ ನಮಗೆ 100 ಗ್ರಾಮ್ ಕೊಡ್ತೀರೋ 3 kg ಕೊಡ್ತೀರೋ, ಕಡಲೆಯನ್ನು ಮನೆಯಲ್ಲಿ ತಂದು ಕಟ್ಟಿ ಹಿಟ್ಟುಬಿಟ್ಟು ಒಂದಷ್ಟು ದಕ್ಷಿಣೆ ಅದ್ರ ಒಳಗಡೆ ಹಾಕಿ, ಯಥಾಶಕ್ತಿ ದಕ್ಷಿಣೆನ ಹಾಕಿ ದಾನ ಮಾಡುವುದು 2ನೇ ತಾರೀಕು. ಬಹುಶಃ ಎಲ್ಲಿಯಾದರೂ ಗುರುವಿನ ಕ್ಷೇತ್ರದಲ್ಲಿ ಇದ್ದು ಬಿಟ್ಟು ಆನಂದವಾಗಿ ಗುರು ಸ್ತೋತ್ರವನ್ನು ಓದುವಂಥದ್ದು, ಗುರು ಮಹಿಮೆಯನ್ನು ಆಡಿಕೊಂಡಾಡುವಂಥದ್ದು. ಅವತ್ತು ನೇರವಾಗಿ ಗುರು ಬೃಹಸ್ಪತಾಚಾರ್ಯರ ಜೊತೆ ನೀವು ಸಂವಾದವನ್ನು ಮಾಡುವಂಥದ್ದು. ಕಣ್ಣು ಮುಚ್ಚಿಕೊಂಡು, ಅಯ್ಯ ಗುರುದೇವ, ಇಷ್ಟು ದಿನಗಳ ಕಾಲ ಬಹುಶಃ ನನ್ನ ಬದುಕು ಹೇಗಿತ್ತು ಅಂತಂದರೆ, ಒಂದು ಗಿಡಕ್ಕೆ ನೀರೇ ಇಲ್ಲದೆ, ನೀರು ಅಂತಂದರೆ ಒಂದು ಹಂತಕ್ಕೆ ನೀರು ಅದಕ್ಕೆ ಸಿಕ್ಕಿ ಬಾಡುವಾಗಿದ್ದರೆ ಪರವಾಗಿಲ್ಲ, ಬತ್ತೋಗಿದ್ದರೆ ಪರವಾಗಿಲ್ಲ, ಒಣಗೋಯ್ತು ಅಂತಂದರೆ ಹೆಂಗೆ ಚಿಗುರೋದದು, ಆ ಸ್ಥಿತಿಯಲ್ಲಿ ನಾನಿದ್ದೀನಿ. ಬಹುಶಃ ಈ ದಿನ ನಿನ್ನನ್ನು ಪ್ರಾರ್ಥನೆ ಮಾಡುತ್ತಿದ್ದೇನೆ. ಈ ದಿನ ನಿನ್ನನ್ನು ಆಡಿಕೊಂಡಾಡ್ತಾ ನನಗೆ ಗೊತ್ತಿರುವ ರೀತಿಯಲ್ಲಿ ಪಠನೆ ಪಾರಾಯಣ ಮಾಡ್ತಿದ್ದೇನೆ ಅಂತ ನೀವು ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತಿರೋ, ಲಲಿತಾ ಸಹಸ್ರನಾಮ ಪಾರಾಯಣ ಮಾಡ್ತಿರೋ, ಯಾವುದು ಮಾಡಿದರೂ ಕೂಡ ಆ ಒಂದು ಗುರುರ್ ಬ್ರಹ್ಮ, ಗುರುರ್ ವಿಷ್ಣು, ಗುರುರ್ ದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ, ಇಷ್ಟೇ ನನಗೆ ಬರೋದು ಅಂತ ಹೇಳಿ ಇದನ್ನೇ ನೀವೇನಾದರೂ ಈ ದಿನ ಕುಳಿತುಕೊಂಡು, ಬೇರೆ ದಿನಗಳಿಗಿಂತಲೂ ಬೇರೆ ದಿನ ನೀವು ಸಮಯ ಇರಲಿಲ್ಲ 3 ಸಲ ಹೇಳ್ತೀರಿ, ಹೊರಟು ಬಿಡ್ತೀರಿ, ಪರವಾಗಿಲ್ಲ, ಒಂದು 108 ಸಲ ಕುಳಿತುಕೊಂಡು ದೇವಸ್ಥಾನದಲ್ಲಿ ಹೇಳಿ ಆ ಗುರು ಬೃಹಸ್ಪತಿಗೆ ಮೊಬೈಲಲ್ಲಿ ಕನೆಕ್ಟ್ ಆದರೆ ನಿಮ್ಮ ಮಿತ್ರ ಎಷ್ಟು ಮಾತಾಡ್ತೀರಿ ಹಾಗೆ ಮಾತಾಡಿ. ನನ್ನ ಬದುಕು ಜ್ವಾಜಲ್ಯಮಾನದ ಪ್ರಕಾಶ ಬೆಳಕನ್ನು ಕೊಡಬೇಕು. ಬಹುಶಃ ಈ ವರ್ಷ ನನಗೆ ಇಷ್ಟು ವರ್ಷಗಳ ಸಾಧನೆದು ಈ ವರ್ಷ ನಾನು ಕೊಡಲೇಬೇಕು ಅಂತಂದರೆ ನಿಮಗೆ 100ಕ್ಕೆ 100 ಕೊಡ್ತಾನೆ. ಅವನು ಖುಷಿಯಲ್ಲಿರ್ತಾನಂತೆ. ಉಚ್ಚ ಸ್ಥಾನಕ್ಕೆ ಬಂದಾಗ ಖುಷಿಯಲ್ಲಿ ಅವನು ನಿಮಗೆ ನೀವೇನು ಕೇಳಿದ್ರು ನಿಮಗೆ ಮಾತು ನಡೆಸ್ಕೊಡ್ತಾನೆ ಬೃಹಸ್ಪತಿ. ಹಾಗಾಗಿ ಆ ನಡೆಸ್ಕೊಡ್ಲಿಕ್ಕೆ ಯಥಾಶಕ್ತಿ ಏನು ಸೇವೆ ಮಾಡ್ತೀರಿ, ಎಲ್ಲಾದರೂ ಹೋಮಗಳಾಗ್ತಾಯಿದ್ರೆ ಅದಕ್ಕೊಂದಷ್ಟು ಹೋಮಗೊಂದಷ್ಟು ಸೇವೆ. ಯಾಕಂದರೆ ಟ್ಯಾಕ್ಸ್ ಕಟ್ಟಬೇಕಲ್ಲ, ಸಣ್ಣದೊಂದು ಬಲ್ಪರಿ, ಅದಕ್ಕೆ ನಾವು ತಿಂಗಳ ಬಂದರೆ ಒಂದು ಮಣ ಕಟ್ಟಬೇಕು. ಇನ್ನು ನಾವು ಗಾಳಿಗೆ ಬೆಳಕಿಗೆ ಪಂಚಭೂತಗಳಿಗೆ ಕಟ್ಟೋದು ಬೇಡವಾ, ಕಟ್ಟಿಯೇ ತಿರ್ಬೇಕು. ನೀವು ಎಲ್ಲೋ ನೀವು ಏನೋ ಮಾಡಿ ಜಿಪುಣತನ ಮಾಡಿ ಬಚ್ಚಿಟ್ಟರೆ
ಮಕ್ಕಳ ಕಾಯಿಲೆಗೋ ಅಥವಾ ಇನ್ನೊಂದು ಯಾವುದಕ್ಕೋ ಬಹುಶಃ ನೀವು ಯಾವುದಕ್ಕೆ ಎತ್ತಿಟ್ಟಿರ್ತೀರ ಅದಕ್ಕೆ ಉಪಯೋಗವೇ ಆಗಲ್ಲ. ಇವರು ಇನ್ಯಾವುದಕ್ಕೋ ಖರ್ಚಾಗ್ತದೆ ಅಂತಂದರೆ ಬಹುಶಃ ನೀವು ಸರಿಯಾದ ಕ್ರಮದಲ್ಲಿ ಆ ಹಣಕ್ಕೆ ಟ್ಯಾಕ್ಸ್ ಕಟ್ಟಲಿಲ್ಲ ಅಂತಲೇ ಬರೆದಿಟ್ಕೊಳ್ಳಿ. ಕೆಲವರು ಎಂಜಾಯ್ ಮಾಡ್ತಿರ್ತಾರೆ, ಆನಂದವಾಗಿ ಎಂಜಾಯ್ ಮಾಡ್ತಿರ್ತಾರೆ, ಅವರೆಲ್ಲ 100ಕ್ಕೆ 100 ಕಟ್ಟಿರ್ತಾರೆ. ಅವ್ರಿಗೆ ಏನ್ಬಿಟ್ಟು ದೇವರು ಕೊಟ್ಟಿದ್ದಾನೆ, ಕೊಟ್ಟಿದ್ರು ಕೆಲವರು ಮಾಡಲ್ಲ ರೀ. ಆ ಕೊಟ್ಟಾಗ ಆ ಒಂದು ದೇವತಾ ಕಾರ್ಯಗಳಿಗೆ ಬಳಸೋದಿದೆಯಲ್ಲ ಅದು ಬಹಳ ಮುಖ್ಯ ಆಗಿರುತ್ತೆ. ಹಾಗಾಗಿ ವೃಶ್ಚಿಕ ರಾಶಿಯವರು ಗುರುಬಲ ಇದೆ ಅಂದ್ಬಿಟ್ಟು ಸುಮ್ಮನೆ ಇದ್ಬಿಟ್ರೆ ಪ್ರಯೋಜನ ಇಲ್ಲ. ಬಹುಶಃ ನಿಮಗೆ ಅವಕಾಶ ಕೊಡ್ತಿರೋದು ಹಾಗಂತೇಳಿ ಮಾವಿನ ಹಣ್ಣಲ್ಲಿ ಮರ ತೊಗೊಂಬಂದು ನಿಮ್ಮ ಬಾಯಿಗೆ ತಿನ್ಸೋಕ್ಕಾಗಲ್ಲ. ನೀವು ಹೋಗಿ ಕಿತ್ಕೊಂಡು ಅದು ಎಂಥದ್ದು ಬೇಕಂತದ್ದು ಆಯ್ಕೆ ಮಾಡಿಕೊಂಡು ತಿನ್ನುವಂಥ ಪ್ರಯತ್ನವನ್ನಾದರೂ ಮಾಡಬೇಕಲ್ಲ. ಮನೆಯಲ್ಲಿ ಕುಳಿತುಕೊಂಡಿದ್ದರೆ ಯಾವುದೂ ಸಮಂಜಸ ಅಲ್ಲದಕ್ಕಾಗಿ ಗುರುಬಲ ಇದೆ, ಮದುವೆ ಆಗತ್ತೆ. ಮದುವೆ ಆಗಿರೋರಿಗೆ ಮಕ್ಕಳಾಗ್ತವೆ. ಮಕ್ಕಳಾಗಿದ್ದರೆ ಆ ಮಕ್ಕಳು ಬುದ್ಧಿವಂತರಾಗ್ತಾರೆ. ಬುದ್ಧಿವಂತರಾಗಿದ್ದರೆ ಆ ಮಕ್ಕಳು ವಿದ್ಯಾವಂತರಾಗಿರ್ತಾರೆ. ವಿದ್ಯಾವಂತರಾಗಿದ್ದರೆ ಈ ರಾಶಿಯವರೆಗೆ ಆ ಮಕ್ಕಳು ಜಾಬ್ ಮಾಡ್ತಾರೆ. ಜಾಬ್ ಆಗಿದ್ದರೆ ಇನ್ನು ಮದುವೆ, ಸೇಮ್ ಸೈಕಲ್ ಹೀಗೆ ಒಂದು ರೌಂಡ್ ಹೊಡ್ಕೊಂಡು ಬರುತ್ತೆ. ಇನ್ನು ಸೈಟ್ ತಗೊಂಡು ಮನೆ ಕಟ್ಟೋದು ಅರ್ಧಂಬರ್ಧ ಇರೋರಂತೂ ಚೆನ್ನಾಗಿ ಕೇಳಿಸ್ಕೊಳ್ಳಿ. ಅರ್ಧಂಬರ್ಧ ಆಗಿದೆ ಗುರುಗಳು, ಒಂದು ಅಡ್ವಾನ್ಸ್ ಮಾಡಿದ್ದೀನಿ, ಯಾಕೋ ಅದು ಮಾಡ್ಕೊಳಕ್ಕಾಗ್ತಿಲ್ಲ, ಅವನ ಕೈಗೆ ಸಿಗ್ತಿಲ್ಲ, ಇಂತಹದ್ದು ಅಂತಂದರೆ ಮಾತ್ರ ನಾನು ಹೇಳ್ತೀನಿ ನಿಮ್ಮ ಏಜ್ ಎಷ್ಟಿದೆ ಆ ಏಜಿನಷ್ಟು ನಾಣ್ಯಗಳಾಕಿ. 38 40 ವರ್ಷ 40 ಕಾಯಿನ್ ಹಾಕಿ. ಯಾವುದರಲ್ಲಿ? ಆ ಕಡಲೆಯಲ್ಲಿ, ಹಳದಿ ಬಟ್ಟೆಯಲ್ಲಿ. ನಿಮ್ಮ ಕನಸು ನನಸಾಗಬೇಕು, ನಾನು ಈ ವರ್ಷ ಈ ಮನೆ ಕಟ್ಟಲೇಬೇಕು ಅಂತೇಳಿ ಆ ಒಂದೊಂದು ನಾಣ್ಯ ಹಾಕಿ, ಒಂದೊಂದು ನೋಟ್ ಹಾಕಿ. ನಿಮ್ಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟನ್ನು ಮಾಡ್ತಾ ಬನ್ನಿ. ಯಥೇಚ್ಛವಾಗಿ ನಾನು ಸೇವೆ ಮಾಡ್ತೀನಿ ಗುರುಗಳೇ. ತುಪ್ಪ ದಾನ ಮಾಡುವಂಥದ್ದು, ಬೆಲ್ಲವನ್ನು ದಾನ ಮಾಡುವಂಥದ್ದು, ಕಡಲೆಯನ್ನು ದಾನ ಮಾಡುವಂಥದ್ದು ಈ ದಿನ ಬಹುಶಃ 2ನೇ ತಾರೀಕು ಜೂನ್ ಅತ್ಯಂತ ಅಮೋಘವಾಗಿರುವ ಒಂದು, ನಿಮಗೆ ಬಹುಶಃ ಅದಕ್ಕೆ ಎಕ್ಸ್ಪೈರಿ ಡೇಟ್ ಆಗಲ್ಲ ಅಂತಹ ಲೈಸೆನ್ಸನ್ನು ನಿಮಗೆ ಭಗವಂತ ಕೊಟ್ಬಿಡ್ತಾನೆ. ಅದಕ್ಕೆ ಎಕ್ಸ್ಪೈರಿ ಡೇಟ್ ಇಲ್ಲ, ಅಂತಹದ್ದನ್ನು ಕೊಡ್ತಾನೆ. ಬಹುಶಃ ಈ ವರ್ಷ ನೀವೇನಾದ್ರು ಎಚ್ಚೆತ್ತುಕೊಂಡರೆ ಪ್ರೀತಿಯ ಬಂಧುಗಳೇ. ಹಾಗಾಗಿ ವೃಶ್ಚಿಕ ರಾಶಿಯವರು ಯಾವುದೇ ಕಾರಣಕ್ಕೆ ಎಲ್ಲ ಇದೆ ಅಂತೇಳಿ ಕೂತು ಬಿಟ್ಟರೆ ಪ್ರಯೋಜನವಿಲ್ಲ. ನೀವು ತುಂಬ ಆಕ್ಟಿವ್ ಆಗಿರಬೇಕು. ಎಷ್ಟು ಆಕ್ಟಿವ್ ಆಗಿರ್ತೀರೋ ಅಷ್ಟು ಅದ್ಭುತಗಳನ್ನು ನೀವು ಸೃಷ್ಟಿಸ್ಕೊಳ್ತೀರಿ. ಒಟ್ಟಾರೆ ಹೆಸರು ಮಾಡ್ತೀರಿ, ಹಣ ಮಾಡ್ತೀರಿ, ಕೀರ್ತಿಯನ್ನು ಪಡೆದುಕೊಂಡಿರ್ತೀರಿ ಈಗಾಗಲೇ ಪ್ರೀತಿಯ ಬಂಧುಗಳೇ. ಖಂಡಿತ ಗುರುಗಳೇ, ನೀವು ಕೊಡುವಂಥ ಉದಾಹರಣೆಗಳು ತುಂಬ ಅದ್ಭುತವಾಗಿರುತ್ತೆ. ಯಾಕಂದರೆ ನಮ್ಮ ಮನಸ್ಸಿಗೆ ನಾಟುತ್ತೆ ಅಂತ ಹೇಳ್ಬೋದು, ಕ್ಲಿಯರಾಗಿ ಅರ್ಥ ಆಗಿಬಿಡುತ್ತೆ. ಸೊ ಗುರುಬಲ ಈಗ 2ನೇ ತಾರೀಕು ಜೂನಿಂದ ಪ್ರಾರಂಭ ಆಗುತ್ತೆ. ಹಾಗಂತ ಚೆನ್ನಾಗಿದೆ ಟೈಮ್ ಅಂತ ಸುಮ್ಮನೆ ಕೂತ್ರೆ ಆಗೋದಿಲ್ಲ. ಅವರ ಪರಿಶ್ರಮ ಶ್ರಮ ಎರಡೂ ಕೂಡ ಬಹಳ ಮುಖ್ಯ ಆಗಿರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು, ನಮಸ್ಕಾರ. ಹರೇ ಶ್ರೀನಿವಾಸ. ಏನು ನಿಮ್ಮದು ವೃಶ್ಚಿಕ ರಾಶಿ ಆಗಿತ್ತು ಅಂತಂದರೆ ಈ ಒಂದು ವರ್ಷ ನಿಮಗೆ ಬಹಳ ಅದ್ಭುತವಾಗಿರುತ್ತೆ. ಜೂನ್ 2ಕ್ಕೆ ಗುರು ಬದಲಾಗ್ತಾ ಇರೋದ್ರಿಂದ ತುಂಬಾ ಚೆನ್ನಾಗಿದೆ ಅನ್ನೋದ್ರ ಬಗ್ಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಆದರೆ ನಿಮ್ಮ ಒಂದು ಪರಿಶ್ರಮ ಅನ್ನೋಂಥದ್ದು ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಕೂಡ ತಿಳಿಸಿದ್ದಾರೆ. ಇನ್ನು ನಮ್ಮ ವಿಡಿಯೋ ಲೈಕ್ ಆದಲ್ಲಿ ಖಂಡಿತವಾಗ್ಲೂ ನಮ್ಮ ವಿಡಿಯೋನ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.